ಇನ್ನು ಕಾರ್ಖಾನೆಗಳಲ್ಲಿ ಮತ್ತು ಮನೆಯಲ್ಲಿ ಪೂಜೆ ಮಾಡುವಂಥ ವಿಧಿವಿಧಾನಗಳಿದ್ದಾವೆ. ಸೊ ಭಾಳ ಜನ ಈ ಕಾರ್ಖಾನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹಿಂದಿನ ದಿವಸನೇ ರಜಾ ಕೊಡೋದಕ್ಕೋಸ್ಕರ ಏನು ಮಾಡ್ತಾರೆ, ವಿಜಯದಶಮಿ ಇರುತ್ತೆ, ರಜಾ ಇರಲಿ ಅಂತೇಳಿ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಕೆಲವೊಂದು ಇಷ್ಟೇ ಸಮಯಕ್ಕೆ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈಗ ಮನೆಯಲ್ಲಿ ಏನಾದರೂ ಪೂಜೆಯನ್ನು ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೋಡಿ, ಒಂದು ಲಗ್ನ ನಾನು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಭಾಳ ಜನಕ್ಕೆ ಅನುಕೂಲ ಆಗುವಂಥದ್ದು ಇರುತ್ತೆ ನೋಡಿ. ಏನಾದರೂ ಮನೆಯಲ್ಲೇ ಪೂಜೆ ಪುನಸ್ಕಾರಗಳು, ಏನಾದರೂ ಆಯುಧ ಪೂಜೆಗಳನ್ನು ಮಾಡಬೇಕಾದ್ರೆ ಬೆಳಗ್ಗೆ ಬಹಳ ಉತ್ತಮವಾದಂಥ ಫಲಗಳು ಕೊಡುತ್ತೆ. ಬೆಳಗ್ಗೆ 9:30 11:30 ಒಳಗಡೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕಾರ್ಖಾನೆಗಳಲ್ಲಿ ಏನಾದರೂ ಪೂಜೆಗಳು ಏನಾದರೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 10:30 12 ಗಂಟೆ ಬಹಳ ಶ್ರೇಷ್ಠವಾದಂಥದ್ದು ಸಮಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಕೆಲವರು ಏನು ಮಾಡ್ತಾರೆ, ಸಂಜೆ ಹೊತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆಯುಧ ಪೂಜೆ ಈ ಸತಿ ಸಂಜೆಗಿಂತ ಬೆಳಗ್ಗೆ ಮಾಡೋದು ಬಹಳ ಒಳ್ಳೆಯದು ಅನ್ನುವಂಥದ್ದು ಹೇಳುತ್ತೆ. ಇನ್ನು ಕಾರ್ಖಾನೆಗಳಲ್ಲಿ ಪೂಜೆ ಮಾಡೋರು ಹಿಂದಿನ ದಿವಸ ಏನಾದರೂ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಾವು ಯಾವಾಗಲೂ ಅಷ್ಟೇ ಹಿಂದಿನ ದಿವಸ ಅಂತ ಹೇಳಿದ್ರೆ ಈ ಬುಧವಾರ ಬಂದಿರೋದ್ರಿಂದ ಮಂಗಳವಾರಕ್ಕಿಂತ ಬುಧವಾರನೇ ಶ್ರೇಷ್ಠ. ಹಾಗಾಗಿ ರಜಾ ಕೊಡುವ ಒಂದು ಕಾರಣದಿಂದ ಏನಾದರೂ ಆಚರಣೆ ಮಾಡುವಂಥದ್ದಿದ್ರೆ ಬೆಳಗ್ಗೆನೆ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಈ ಸಂಜೆ ಹೊತ್ತು ಶುಕ್ರವಾರ ಬಿದ್ದಿದ್ರೆ ಸಂಜೆ ಮಾಡೋದು ಬಹಳ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಅದರಲ್ಲಿ ಕಾರ್ಖಾನೆ ಅಂತ ಹೇಳಿದ್ರೆ ಚಕ್ರ, ಈಗ ಲೇತು ಮಿಷಿನ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಈ ಕೆಲವೊಂದೆಲ್ಲ ದೊಡ್ಡ ಯಂತ್ರಗಳನ್ನು ಪೂಜೆ ಮಾಡ್ತಾರೆ. ಬಹಳ ಒಳ್ಳೆ ದಿನ ಬುಧವಾರ ಬಂದಿರುವಂಥದ್ದು. ಹಾಗಾಗಿ ಬುಧವಾರದಂದು ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ವಾರ ಆಗಿರುತ್ತೆ. ಮತ್ತು ಆ ದಿನ 12 ಗಂಟೆ ಒಳಗಡೆನೆ ನೀವು ಪೂಜೆ ಮಾಡೋದು ಬಹಳ ಒಳ್ಳೆಯದು. ಪೂಜೆ ಮಾಡಿ ಆ ದಿನ ಏನು ಯಂತ್ರಗಳಿಗೆ ಅದು ಒಂದು ದಿನ ರಜಾ ಕೊಡೋದು ಬಹಳ ಒಳ್ಳೆಯದು ಅಂತಲೂ ಹೇಳಬಹುದಾಗಿದೆ. ಅಂದರೆ ಎರಡನ್ನೂ ಒಟ್ಟಿಗೆ ಮಾಡಂಗಿಲ್ಲ ಗುರುಜಿ, ಒಂದೇ ಟೈಮಿಗೆ ಮಾಡಂಗಿಲ್ಲ, ಮನೆಯಲ್ಲಿ ಮತ್ತೆ ಯಂತ್ರಗಳ ಪೂಜೆ ಮಾಡಬಹುದು. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲಗ್ನಗಳು ಅಂತಿರುತ್ತೆ, ಕೆಲವೊಂದು ನಿರ್ದಿಷ್ಟ ಲಗ್ನಗಳು ಸಮಯ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ 12 ಗಂಟೆ ಒಳಗಡೆ ಮಾಡೋದು ಒಳ್ಳೆಯದು. ಮನೆಯಲ್ಲಿ ಒಂದು 10:30 ಒಳಗಡೆ ಎಲ್ಲ ಪೂಜೆಗಳು ಮುಗಿಸಿದ್ರೆ, ಬೇಕಾದರೆ 10:30 11 ಗಂಟೆಗೆ ಎರಡು ಕಡೆನೂ ಹೋಗಬೇಕು, ಮನೆಯಲ್ಲೂ ಮುಗಿಸಿ ಹೋಗ್ಬೇಕು ಅನ್ನೋಂಥವ್ರು ಯಾರು ಇರ್ತಾರೆ, ಸೊ ಈ ಥರ ಅವರು ಟೈಮನ್ನು ಇಟ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯದು ಅಂತ ಹೇಳ್ಬಹುದು. ಮತ್ತು ಇನ್ನು ಕೆಲವರೆಲ್ಲ ಗೃಹ ಪ್ರವೇಶಗಳು ಇಟ್ಕೊಂಡಿರ್ತಾರೆ, ಹಿಂದಿನ ದಿವಸ ವಾಸ್ತು ಹೋಮ, ರಕ್ಷೋಗ್ನ ಹೋಮ ಆಗ್ಬೋದು, ಅಥವಾ ಇನ್ನಿತರ ಶುಭ ಕಾರ್ಯಗಳು ಇಟ್ಕೊಂಡಿರ್ತಾರೆ. ಸೊ ಈ ಸತಿ ಏನು ಅಷ್ಟು ತೊಂದರೆಗಳು ಏನಿಲ್ಲ, ಯಾಕಂತ ಹೇಳಿದ್ರೆ ರಜಾನೂ ಇದೆ. ಎಷ್ಟೋ ಮದುವೆಗಳು ನಾವು ನೋಡಬಹುದಾಗಿದೆ ಯಾವತ್ತು ವಿಜಯದಶಮಿ ದಿವಸ. ಹಾಗಾಗಿ ಆದಷ್ಟು ಮಾನಸ ಕರ್ಮಗಳಿಗಿಂತ ಪೂಜೆ ಪುನಸ್ಕಾರಗಳಂತ ಬಂದಾಗ ದೇವತಾ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡೋದು ಒಳ್ಳೆಯದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಕೆಲವು ಮಾನಸ ಕರ್ಮಗಳು ವಿಚಾರದಲ್ಲಿ ನಾವು ನೋಡಿದಾಗ, ಅಂದರೆ ನಾಮಕರಣಗಳಾಗ್ಬೋದು, ಉಪನಯನಗಳಾಗ್ಬೋದು, ಅಥವಾ ಯಾವುದೋ ಗುರುಪ್ರವೇಶಗಳಾಗಬಹುದು, ಅದು ಎಲ್ಲೋ ಒಂದು ಕಡೆ ಸಂಭ್ರಮದ ಆಚರಣೆ ಆಗಿರೋದ್ರಿಂದ ಇದು ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಪೂಜೆ ಪುನಸ್ಕಾರಗಳಿಗಂತೂ ಮಾಡಿಸಿದಂಥದ್ದು ಅಂತಲೇ ಹೇಳಬಹುದಾಗಿದೆ. ಅಂದರೆ ಈ ಆಯುಧ ಪೂಜೆಯ ಸಂದರ್ಭದಲ್ಲಿ ಕೆಲವರು ಹೊಸದಾಗಿ ವೆಹಿಕಲ್ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ, ಅಥವಾ ಹೊಸದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿರ್ತಾರೆ, ಹೊಸದಾಗಿ ಏನಾದರೂ ಒಂದು ಕೆಲಸವನ್ನ ಶುರು ಮಾಡಬೇಕು ಅನ್ಕೊಂಡಿರ್ತಾರೆ. ಅಂಥವ್ರಿಗೆ ಇದೆಲ್ಲ ಟೈಮ್ ಚೆನ್ನಾಗಿದೆಯಾ ಗುರುಜಿ? ಖಂಡಿತ. ನೀವೇನಾದರೂ ವಿಜಯದಶಮಿ ಅಥವಾ ಆಯುಧ ಪೂಜೆ ದಿವಸ ನೀವೇನಾದರೂ ಗಾಡಿಯನ್ನು ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ ಸಂಜೆ ವೇಳೆ ಬಹಳ ಶ್ರೇಷ್ಠವಾಗಿದೆ. ಈವ್ನಿಂಗ್ ಒಂದು 4:45 ಒಂದು 6:30 6:45 ಒಳಗಡೆನೆ ನೀವು ಖರೀದಿ ಮಾಡಬಹುದು. ಅದು ಬಹಳ ಶ್ರೇಷ್ಠವಾದಂಥ ಸಮಯ, ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಅದನ್ನು ವಾಹನವನ್ನು ನಿಮ್ಮ ಮನೆಗೆ ತಂದು ಪೂಜೆಯನ್ನು ಮಾಡಿ ಯಾವುದೇ ರೀತಿಯಾದಂಥದ್ದು ಸಮಸ್ಯೆ ಬರುವಂಥದ್ದೇನಿಲ್ಲ. ಎಲ್ಲ ಬಹಳಷ್ಟು ಜನ ವೆಹಿಕಲ್ ತಗೊಳ್ಳೋರು ಕಾಯ್ತಾ ಇರ್ತಾರೆ, ವಿಜಯದಶಮಿಗೆ ತಗೊಂಡ್ಬಿಡೋಣ, ಅಥವಾ ಆಯುಧ ಪೂಜೆ ದಿವಸ ಹೆಂಗಿದ್ರು ಹೊಸ ವೆಹಿಕಲ್ ಬರುತ್ತೆ, ವರ್ಷನೂ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇರುತ್ತೆ. ಆದರೆ ಮಾಡುವಂಥ ಪೂಜೆ ವಿಧಿವಿಧಾನ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಅಷ್ಟೇ. ಈಗ ನಾವು ಹಳೆ ಸಾಮಗ್ರಿಗಳಿರುತ್ತೆ, ಹಳೆ ಯಂತ್ರಗಳಿರುತ್ತೆ, ನಿಂತೋಗಿರೋ ಯಂತ್ರಗಳಿರುತ್ತೆ, ದಿನನಿತ್ಯ ಬಳಸುವಂಥ ಯಂತ್ರಗಳಿರುತ್ತೆ. ಸೊ ಅದಕ್ಕೆ ಮಾಡುವಂತಹ ವಿಧಿವಿಧಾನ ಪೂಜೆಗಳೇ ವಿಶೇಷತೆ ಇರುತ್ತೆ. ಅರಿಶಿನ ಕುಂಕುಮ ಇಟ್ಟು ಎಲ್ಲ ಮೊದಲಿಗೆ ನಾವು ಅದನ್ನು ಸ್ವಚ್ಛಗೊಳಿಸಬೇಕು. ಎಲ್ಲ ಧೂಳು ಹಿಡ್ಕೊಂಡು ಕುತ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಆನಂತರ ತೊಳೆದು ಸ್ವಲ್ಪ ಗೋಮೂತ್ರ ಗೋಮಯ ಎಲ್ಲ ಸಿಂಪಡಿಸಿ ನಂತರ ಅರಿಶಿನ ಕುಂಕುಮ ಇಡುವಂಥದ್ದು, ಗಂಧ ಇಡುವಂಥದ್ದು, ಅದು ಬಹಳ ಒಳ್ಳೆಯದು. ಗಂಧ ಇಡೋದ್ರಿಂದ ಗಂಧ ಇಟ್ಟು ಒಂದು ಸ್ವಲ್ಪ ಬಿಡಿ ಹೂವನ್ನು, ಕಟ್ಟಿರೋ ಹೂವನ್ನು ಇಟ್ಟು ಅದನ್ನು ಪೂಜೆ ಮಾಡಿ ನಂತರ ಅದಕ್ಕೆ ಒಂದು ದಿನ ಇಟ್ಟು ನಂತರ ಮಾರನೇ ದಿನ ಮಾಡೋದು ಒಳ್ಳೆಯದು. ಒಂದು ನಿಂಬೆಹಣ್ಣು
ಅದನ್ನು ಸಹ ಚಿಕ್ಕ ಚಿಕ್ಕ ಯಂತ್ರಗಳಿರುತ್ತೆ, ಚಿಕ್ಕ ಚಿಕ್ಕ ಆಯುಧಗಳಿರುತ್ತೆ. ಈಗ ಕತ್ತಿ ಆಗಬಹುದು ಅಥವಾ ಇನ್ಯಾವುದೋ ಚಾಕು ಅಥವಾ ಮಿಕ್ಸಿ ಇರುತ್ತೆ, ಅದಕ್ಕೆಲ್ಲ ಒಂದು ಸ್ವಲ್ಪ ನಿಂಬೆಹಣ್ಣು ಸಹ ಅದನ್ನ ಕಟ್ ಮಾಡಿ ಆ ಕಡೆ ಈ ಕಡೆ ಇಡೋದು ಬಹಳ ಒಳ್ಳೆಯದು. ಮತ್ತೆ ಪೂಜೆ ಟೈಮಲ್ಲಿ ಹೆಚ್ಚು ಕಡಲೆಪುರಿಯನ್ನು ಯೂಸ್ ಮಾಡ್ತಾರೆ. ಕಡಲೆಪುರಿ ಮತ್ತು ಕೆಲವೊಂದೆಲ್ಲ ಕೆಲವು ವಸ್ತುಗಳನ್ನು ಸ್ವೀಟ್ ಬಾಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಇರುತ್ತೆ, ಅದನ್ನು ಶ್ರೇಷ್ಠ. ಹೆಚ್ಚು ಮಹತ್ವ ಪೂಜೆ ಟೈಮಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅಂದರೆ ಸಕಾರಾತ್ಮಕವಾದಂಥದ್ದು ಬರುವಂಥದ್ದಕ್ಕೆ ಅಂತ ಹೇಳಿದ್ರೆ ನಾವು ಬಾಳೆ ಕಂಬ ಕಟ್ಟುವಂಥದ್ದು ಮತ್ತೆ ತೋರಣ ಕಟ್ಟುವಂಥದ್ದು ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಏನೋ ಮಾಡಬೇಕು, ಹಬ್ಬ ಬಂತಪ್ಪ ಕ್ಲೀನ್ ಮಾಡಬೇಕು ಅಂದರೆ ಅದೇನು ಅಷ್ಟು ಇದಿರಲ್ಲ. ಒಂದು ಏನೇ ನಾವು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಅದರದೇ ಆದಂಥ ಮಹತ್ವವಿದೆ, ಅದರದೇ ಆದಂಥ ಫಲಗಳನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಪ್ರಮುಖವಾಗಿ ಈ ಆಯುಧ ಪೂಜೆ ಸಂದರ್ಭದಲ್ಲಿ, ನವರಾತ್ರಿ ಸಂದರ್ಭದಲ್ಲಿ ಈ ಚೆಂಡು ಹೂವ ಹೆಚ್ಚಾಗಿ ಬಳಸ್ತಾರೆ. ಹೌದು. ಅಂದ್ರೆ ಈ ನವದುರ್ಗಿಯರ ಆರಾಧನೆ ಮಾಡಬೇಕು ಅಂದ್ರೆ, ಆಯುಧ ಪೂಜೆಯನ್ನ ಮಾಡಬೇಕು ಅಂದ್ರೆ, ನೀವು ಈಗಾಗಲೇ ಹೇಳಿದ್ರಿ ಫ್ಯಾಕ್ಟರಿಗಳಲ್ಲಿ ಮಾಡೋದೇ ಬೇರೆ ರೀತಿ ಆಗಿರುತ್ತೆ, ಮನೇಲಿ ಮಾಡೋದೇ ಬೇರೆ ರೀತಿ ಆಗಿರುತ್ತೆ ಅಂತ. ತಿಂಡಿ ತಿನಿಸಾಗ್ಲಿ ಅಥವಾ ಪೂಜೆ ಮಾಡೋ ವಿಧಾನ ಎರಡಕ್ಕೂ ಡಿಫ್ರೆನ್ಸ್ ತಿಳಿಸೋದಾದ್ರೆ ಗುರು? ನೋಡಿ, ನೀವು ಆಗಲೇ ಹೇಳಿದ ರೀತಿಯಲ್ಲಿ ದುರ್ಗೆಗೆ ಬಹಳ ವಿಶೇಷವಾಗಿರುವಂಥದ್ದು ಚೆಂಡು ಹೂವು. ನಾವು ಹೆಚ್ಚು ಬಳಕೆ ಮಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಾಗಲಿ, ಆಂಧ್ರ ಅಥವಾ ತಮಿಳುನಾಡು ಈ ಕಡೆ ನಾವು ದಕ್ಷಿಣ ಭಾರತ ಕಡೆ ಬಂದಾಗ ಹೆಚ್ಚಿನ ಮಟ್ಟಿಗೆ ಸುಗಂಧ ಭರಿತವಾದಂಥ ಹೂಗಳು, ಮಲ್ಲಿಗೆ ಹೂವು ಆಗ್ಬೋದು, ಸಂಪಿಗೆ ಆಗ್ಬೋದು, ಕಾಕಡ ಆಗ್ಬೋದು, ಈ ಥರ ಹೂಗಳನ್ನು ಉಪಯೋಗಿಸ್ತೀವಿ. ಆದರೆ ಈ ಥರ ಹೂಗಳೇ ನಾವು ಈ ಉತ್ತರ ಭಾರತ ಕಡೆ ಇಲ್ಲವೇ ಇಲ್ಲ, ಅದನ್ನು ಬಳಸೋದೇ ಇಲ್ಲ. ಇದೆಲ್ಲ ಬಳಸಬಾರ್ದು ಅಂತ ಹೇಳ್ತೀವಿ. ನಾವು ನೋಡ್ತಾ ಇರ್ತೀವಿ ಕಾಶಿ ಮತ್ತು ಕೆಲವೊಂದು ಅಸ್ಸಾಂ ಆ ಕಡೆ ಕೆಲವೊಂದೆಲ್ಲ ಹೋಗ್ತಾ ಇರ್ತೀವಿ ದೇವಸ್ಥಾನಗಳಿಗೆಲ್ಲ, ಪುಣ್ಯಕ್ಷೇತ್ರಗಳೆಲ್ಲ, ಅಲ್ಲೆಲ್ಲ ಚೆಂಡು ಮಲ್ಲಿಗೆನೇ ಹೂವು. ಯಾಕಂದರೆ ದೇವಿಗೆ ಈಶ್ವರನಿಗೆ ಮಹತ್ವ ಜಾಸ್ತಿ ಕೊಟ್ಟಿರುವಂಥದ್ದಾಗಿದೆ. ಹಾಗಾಗಿ ದೇವಿಗೆ ಹೆಚ್ಚು ಮಹತ್ವವಾಗಿರೋದ್ರಿಂದ ಹೂವು ಇಷ್ಟವಾಗಿರುವಂಥದ್ದು ಚೆಂಡು ಮಲ್ಲಿಗೆ. ಅದನ್ನು ಇಟ್ಟು ಪೂಜೆ ಮಾಡೋದು ಬಹಳ ಒಳ್ಳೆಯದು. ಅದನ್ನು ಹೆಚ್ಚು ಅಲಂಕಾರಕ್ಕೂ ಉಪಯೋಗಿಸ್ತಾರೆ. ಈಗ ಕೆಲವೊಂದು ಕಂಪ್ನಿಗಳಿಗೆ ಎಲ್ಲ ತೋರಣ ರೀತಿಗೆ ಈ ಚೆಂಡು ಮಲ್ಲಿಗೆ ಮಾಲೆ ರೀತಿಯಲ್ಲಿ ಹಾಕುವಂಥದ್ದು ಇರುತ್ತೆ. ಉಪಯೋಗಿಸ್ಬೋದು, ಅದರಲ್ಲಿ ಏನು ಮಾಡಬಾರ್ದು ಅಂತೇನಿಲ್ಲ. ಅದನ್ನು ನಾವು ಉಪಯೋಗಿಸುವಾಗ ನಪುಂಸಕವಾದಂಥ ಹೂವುಗಳು ಅಂತ ಹೇಳ್ತೀವಿ, ಅಂದರೆ ಅಷ್ಟು ಬಳಕೆ ಮಾಡೋದಿಲ್ಲ. ಅದನ್ನು ಈಗ ನಾವು ಸತ್ಯನಾರಾಯಣ ಪೂಜೆ ಆಗ್ಬೋದು ಅಥವಾ ಯಾವುದೋ ಒಂದು ಸುದರ್ಶನ ಹೋಮ ಮಾಡುವಂಥ ಸಂದರ್ಭದಲ್ಲಿ ಚೆಂಡು ಮಲ್ಲಿಗೆಯನ್ನು ಉಪಯೋಗಿಸೋದೇ ಇಲ್ಲ. ಹಾಗಾಗಿ ಅದು ದುರ್ಗಾದೇವಿಗೆ ಮತ್ತು ಶಕ್ತಿ ರೀತಿಯಲ್ಲಿರುವಂಥ ದೇವತೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಹೂವುಗಳಾಗಿರುತ್ತೆ. ಸೊ ಮನೆಯಲ್ಲಿ ಏನಾದರೂ ಇಟ್ಟು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮಲ್ಲಿಗೆ ಹೂವು ಆಗ್ಬೋದು, ಬಿಳಿ ಶ್ವೇತವರ್ಣದಲ್ಲಿ ಇರುವಂಥದ್ದಾಗ್ಬೋದು, ಕಾಕಡ ಆಗ್ಬೋದು ಉಪಯೋಗಿಸ್ಬೋದು. ಉಪಯೋಗಿಸುವಾಗನೂ ಸ್ವೀಟ್ ಬಾಕ್ಸ್ ಎಲ್ಲ ಒಂದು 2-3 ಥರ ಸ್ವೀಟ್ ಬಾಕ್ಸನ್ನು ಇಟ್ಟು ದೇವರಿಗೆಲ್ಲ ನೈವೇದ್ಯ ಮಾಡಿ, ತೆಂಗಿನಕಾಯಿನ ಹೊಡೆದು ಮತ್ತು ನಾರಿಕೇಳ ನೈವೇದ್ಯ ಅಂತ ಹೇಳ್ತೀವಿ, ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ಬೋದು. ಮತ್ತು ಏನಾದರೂ ದೊಡ್ಡ ದೊಡ್ಡ ಈ ಕಂಪ್ನಿಗಳು ಪೂಜೆ ಮಾಡಿದಾಗೂ ಅಷ್ಟೇ, ಅಥವಾ ವಾಹನಗಳು ದೊಡ್ಡ ದೊಡ್ಡ ಲಾರಿಗಳು ಇಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಲಾರಿಗಳು, ಅದಕ್ಕೆಲ್ಲ ಒಂದು ನಿಂಬೆಹಣ್ಣು, ಚಕ್ರಗಳಿಗೆಲ್ಲ ನಿಂಬೆಹಣ್ಣು ಕೊಟ್ಟು ಒಂದು ಸ್ವಲ್ಪ ನೋಡಿ ಪುರಿ ಒಳಗಡೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಋಣಗಳಿರುತ್ತೆ. ಇವತ್ತು ಕಣ್ಣು ದೃಷ್ಟಿಗಳಾಗಿರ್ಬೋದು, ಎಷ್ಟೋ ಜನಗಳಿಗೆ ಈ ವಾಹನಗಳಲ್ಲಿ ಒಳ್ಳೆ ಇನ್ಕಮ್ ಬರ್ತಾ ಇರೋದಿಲ್ಲ, ಲಾರಿ ತೊಗೊಂಡಿರ್ತಾರೆ, ಎಷ್ಟು ಬಂದ್ರೇನೋ ಸಂಪಾದನೆ ಮಾಡಿದ್ದು ಉಳಿತಾಯ ಆಗ್ತಾನೆ ಇರೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಈ ಕಡಲೆಪುರಿ ಜೊತೆಗೆ ಸ್ವಲ್ಪ ವಾಹನಗಳ ಮೇಲೆ ಚೆಲ್ಲಿದ್ರೆ ಬಹಳ ಒಳ್ಳೆಯದು. ಕೆಟ್ಟ ದೃಷ್ಟಿಗಳು, ಕೆಟ್ಟದಾದಂತಹದ್ದು ಏನಾದರೂ ವೇವ್ಸ್ ಇದ್ರೇನೂ ಹೋಗುವಂಥದ್ದಿಲ್ಲ ಇರುತ್ತೆ. ಸೊ ಅದನ್ನು ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಆ ಗಾಡಿ ಒಳಗಡೆನೆ ಪದೇ ಪದೇ ಏನಾದರೂ ಗಾಡಿ ಟಚ್ ಆಗ್ತಾ ಇದೆ ಮತ್ತು ಎಲ್ಲ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಟೈಮಲ್ಲಿ ಇದು ಬಹಳ ಮುಖ್ಯವಾಗಿ ಇರುವಂಥ ವಿಚಾರ. ಈ ಮರ್ಕ್ಯೂರಿದು ಒಂದು ಗಣಪತಿ ಅಥವಾ ಹನುಮಂತನದ್ದು ಒಂದು ವಿಗ್ರಹ ಇಟ್ಬಿಡಿ ಈ ಆಯುಧ ಪೂಜೆ ದಿವಸ. ಏನು ಸ್ಟೇರಿಂಗ್ ಹತ್ರನೂ ಎಲ್ಲಾದರೂ ಈ ಅಪಘಾತಗಳು ಅನ್ನೋದೇ ನಿಂತೋಗ್ಬಿಡುತ್ತೆ, ಜಾಸ್ತಿ ಆಗೋದೇ ಇಲ್ಲ. ಯಾಕಂದರೆ ಪದೇ ಪದೇ ಟಚ್ ಆಯಿತು, ಇನ್ನೇನೋ ರಿಪೇರಿಗಳು ಬರ್ತಾ ಇದೆ. ಯಾವಾಗ ನೋಡಿದ್ರೆ ಕಂಪ್ನಿಗಳಲ್ಲಿ ಒಂದೇನೋ ರಿಪೇರಿ ಬಂತು ಯಂತ್ರ, ಅದಕ್ಕೆ ಲಕ್ಷಾಂತರ ರೂಪಾಯಿ ಒಂದು ಕಂಪ್ನಿಗೆ ರಿಪೇರಿಗಳು ಬಂದರೆ ಎಷ್ಟೆಷ್ಟೋ ಲಕ್ಷಗಳು ಖರ್ಚು ಮಾಡ್ತಾ ಇರ್ತಾರೆ. ಅಂದರೆ ಆ ಥರ ಪದೇ ಪದೇ ಏಟ್ ಕೊಡ್ತಾ ಇರುತ್ತೆ. ಅಂಥದ್ದೆಲ್ಲ ಈ ಯಂತ್ರಗಳು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಪೂಜೆಯ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಇಡೋದರಿಂದ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಇವತ್ತು ಎಷ್ಟೋ ವಾಹನಗಳ ಅಪಘಾತ ಪದೇ ಪದೇ ಆಗ್ತಾ ಇರುವಂಥವ್ರಿಗೆ ನೋಡಿ, ಪಾದರಸದ್ದು ಒಂದು ಹನುಮಂತಂದು ಇಟ್ಬಿಡಿ ಅಂತ ಹೇಳಿದ್ದೆ. ಇವತ್ತಿಗೂ ಅಷ್ಟೇ, ಮೊದಲು ಏನು ಅಪಘಾತ ಆಗುವಂಥದ್ದು ಇವತ್ತಿಗೂ 5-6 ವರ್ಷ ಆದ್ರೂ ಅದೇನೂ ಆಗಲಿಲ್ವಂತೆ, ಚೆನ್ನಾಗಿ ಓಡಿಸ್ತಾ ಇದ್ದೀವಿ, ಏನು ರಿಪೇರಿನೂ ಬರ್ತಾ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಕೆಟ್ಟ ದೃಷ್ಟಿ ಹೋಗುತ್ತೆ, ಪದೇ ಪದೇ ಅಪಘಾತಗಳು ನಿವಾರಣೆ ಆಗಲಿಕ್ಕೂ ಸಾಧ್ಯ ಆಗುತ್ತೆ.